ಮಚ ಅವಳು ಹೆಣ್ಣುಲಿ ಆದ್ರೆ ನೀನ್ ಹೆಬ್ಬುಲಿ ಕಣ, ಹೆಬ್ಬುಲಿ. ಅಷ್ಟಕ್ಕೂ ಇವಾಗ ಏನಾಯ್ತು ಅಂತ? ಇನ್ನೇನಾಗ್ಬೇಕು, ಅವಳು ಹೇಳಿ ತರನೇ ನಾಳೆ ಇಲ್ಲಿಗೆ ಬರ್ತಾ ಇದ್ದಾಳೆ, ಅದು ಅವ್ರ ಅಪ್ಪ ಅಮ್ಮನ ಜೊತೆ. ಮಚ ಅವಳು ಬರಲ್ಲ ಬಿಡ, ಚಾನ್ಸೇ ಇಲ್ಲ ಕಣ. ನೋಡ, ಮೊದ್ಲೇ ನೀನ್ ಸಿಕ್ಕಾಪಟ್ಟೆ ಹೆದರ್ಕೊಂತ ಇದ್ಯಾ, ಇನ್ನು ಜಾಸ್ತಿ ಹೆದರ್ಕೊಳ್ಳಿ ಅಂತ ನಿಂಗೆ ಡೋಸ್ ಕೊಡ್ತಿದ್ದಾಳೆ ಅಷ್ಟೇ. ಇವಾಗ ನೀನೇ ನೋಡಪ್ಪ, ಆಫ್ಟರ್ ಆಲ್ ಒಂದ್ ಗೆಜ್ಜೆಗೆ ಯಾರಾದ್ರೂ ಮನೆವರೆಗೂ ಹುಡ್ಕೊಂಡ್ ಬರ್ತಾರ, ಅದು ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡು. ಚಾನ್ಸೇ ಇಲ್ಲ ಕಣ, ಬರಲ್ಲ. ನೀನೇನು ಭಯ ಬೀಳ್ಬೇಡ, ಧೈರ್ಯವಾಗಿರು. ನಿಜ ಹೇಳ್ತಿದ್ಯೇನೋ? ಅಯ್ಯ ಹೆದರ್ಕೊಂಬೇಡ, ನಾನು ಇದೀನಿ ಅಂತ ಹೇಳ್ತಿದ್ದೀನಲ್ಲ. ನಿಸಗರೆ ಸಾಸ ನಿಸಗರೆ ನಿಸಗರೆ ಸಾಸ ಮಾಮ ಪಗರೆ ಸ ನಿಸಗರೆ ಸಾಸ ನಿಸಗರೆ ನಿಸಗರೆ ಸಾಸ ಮಾಮ ಪಗರೆ ಸ. ಎಷ್ಟೋ ವರ್ಷದ ಕನ್ಸು ನಾಳೆ ನಿಜ ಆಗ್ತಾ ಇದೆ. ನಾನಿಷ್ಟಪಟ್ಟಿರೋ ಕೂಡ್ ಕುಟುಂಬ, ನಾನಿಷ್ಟಪಟ್ಟಿರೋ ಹುಡುಗ, ಎಲ್ಲಾನು ನಾಳೆ ನಂದಾಗತ್ತೆ. ಇದನ್ನ ನೆನೆಸ್ಕೊಂಡ್ರೇನೆ ನನಗ್ ನಿದ್ದೆನೆ ಬರ್ತಾ ಇಲ್ಲ. ನಾಳೆ ಯಾವಾಗತ್ತೋ, ನಾಳೆ ನಾನಿನ್ನ ಯಾವಾಗ ಮೀಟ್ ಮಾಡ್ತೀನೋ ನಾನ್ ಕಾಯ್ತಾನೆ ಇದ್ದೀನಿ. ಆದ್ರೆ ನೀನು ನನ್ನ ನಿದ್ದೆ ಹಾಳು ಮಾಡಿ ಆರಾಮಾಗಿ ಮಲ್ಕೊಂಡಿದ್ಯಾ ಅಲ್ಲ? ಇರು, ಮಾಡ್ತೀನಿ ನಿಂಗೆ. ನಾನ್ ಹೇಗ್ ನಿನ್ನ ರಾತ್ರಿ ಪೂರ್ತಿ ನೆನೆಸ್ಕೋತಾ ಇದ್ದೀನೋ ಅದೇ ರೀತಿ ನೀನು ನನ್ನ ರಾತ್ರಿ ಪೂರ್ತಿ ನೆನೆಸ್ಕೋಬೇಕು. ಹಾಗ್ ಮಾಡ್ತೀನಿ. ಅದು ಪಕೋಡ, ಅದು ಲೈ ಧೈರ್ಯವಾಗಿರ, ಲೈ ನಂತರ ಧೈರ್ಯವಾಗಿರೋ. ಅದು ಇದು ಏನು ಆಗಲ್ಲ, ಸುಮ್ನಿರ್ಬೇಕಷ್ಟೇ. ಅವಳೆ ಕಡೆ ಫೋನ್ ಮಾಡ್ತಾ ಇರೋದು. ಭಯ ಬೀಳ್ಬೇಡ, ಮಾತಾಡು ಮಾತಾಡು. ನಾನ್ ಮಾತಾಡಲ್ಲ. ಮಾತಾಡಲ್ಲ, ನಾನ್ ಮಾತಾಡಲ್ಲ. ಅಯ್ಯೋ ಅಯ್ಯೋ, ಮಾತಾಡ, ಸುಮ್ನೆ ಬಾಯಿ ಮುಚ್ಕೊಂಡು ಮಾತಾಡು. ಹಲೋ. ಫೋನ್ ಎತ್ತಕ್ಕೆ ಯಾಕೆ ಎಷ್ಟೊತ್ತು? ಅದು ಅದು ನೀನ್ ಹೇಳ್ ಮುಗ್ಸೋ ಅಷ್ಟ್ರಲ್ಲಿ ನಾಳೆ ನಾನ್ ನಿಮ್ ಮನೆಗ್ ಬಂದಿರ್ತೀನಿ. ಏನೋ ಏನ್ ಹೇಳ್ತಿದ್ದೀರಿ ನೀವು? ಹೌದು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾಯ್ತು. ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ನಿಮ್ ಮನೆಗ್ ಬಂದು ಬಿಸಿ ಬಿಸಿ ಕಜ್ಜಾಯ ಕೊಡೋದಂತೂ ಪಕ್ಕ. ಅಯ್ಯೋ ಆತರ ಮಾಡ್ಬೇಡಿ, ನೀವೇನ್ ಹೇಳಿದ್ರು ಕೇಳ್ತೀನಿ. ನಿನಗ್ ಕೊಟ್ಟಿರೋ ಟೈಮ್ ಎಲ್ಲ ಮುಗೀತು, ನಾಳೆ ಇದೆ ನಿನಗ್ ಹಬ್ಬ. ಅಯ್ಯೋ ನನ್ ಮಾತ್ ಕೇಳಿ, ಗೆಜ್ಜೆ ನನ್ನ ಹತ್ರ ಇಲ್ಲ. ನನ್ನನ್ ಬಿಟ್ಬಿಡಿ, ನನಗ್ ಬೈದಲ್ಲಿ ನಿದ್ದೆನೂ ಬರ್ತಾ ಇಲ್ಲ. ಇನ್ನೇನೇ ಮಾತಾಡದಿದ್ರು ನಾಳೆ ನಾನು ಅಲ್ಲಿಗ್ ಬಂದ್ಮೇಲೆನೆ ನೇರನೇ ಮಾತಾಡೋಣ. ಇವಾಗ ಫೋನ್ ಇಡು. ಹಲೋ ಹಲೋ ಹಲೋ. ಅಯ್ಯೋ, ಮನೇಲಿ ಅಪ್ಪ ಅಮ್ಮ ಎಲ್ರು ನನ್ನನ್ನ ಒಳ್ಳೆಯವನು ಅಂತ ಅನ್ಕೊಂಡಿದ್ದಾರೆ. ಹೆಣ್ಮಕ್ಳ ತಂಟೆಗೆ ಹೋಗಲ್ಲ ಅಂತ ಅನ್ಕೊಂಡಿದ್ದಾರೆ. ನಾಳೆ ಅವಳು ಬಂದ್ರೆ ಏನಪ್ಪ ಗತಿ? ಇಷ್ಟು ವರ್ಷ ಕಾಪಾಡ್ಕೊಂಬಂದಿನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತಲ್ಲಪ್ಪ. ಇವರಿಬ್ಬರ ಮಧ್ಯೆ ಏನಾದ್ರು ತಗ್ಲಾಕೊಂಡ್ರೆ ಮುಗೀತು ನನ್ನ ಕತೆ. ಏನು ಆಗಲ್ಲ ಬಿಡ, ನಾನಿದ್ದೀನಿ. ನೋಡ, ನಾಳೆ ಒಂದಿನ ಹೋಟೆಲ್ ರಜೆ ಕೊಡ, ಡೀಪ್ ಆಗಿ ಯೋಚನೆ ಮಾಡಿ ಒಳ್ಳೆ ಮಾಸ್ಟರ್ ಪ್ಲಾನ್ ಕೊಡ್ತೀನಿ ನಿಂಗೆ. ಮಗನೇ, ಎಲ್ಲ ನೀನ್ ಕೊಟ್ಟಿರೋ ಐಡಿಯಾಯಿಂದಾನೆ ಆಗಿದ್ದು. ಒಂದು ನಿಮಿಷ ಸಾಯ್ಸಾಕ್ಬಿಡ್ತೀನಿ ನಿನ್ನ. ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಮಯ 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 ಮಯ, ಏನಾಗಿದೆ ನಿನ್ಗೆ? ಯಾಕೆ ಈ ತರ ಆಡ್ತಿದ್ಯಾ? ನನ್ನ ಸುಮ್ನೆ. ಅಯ್ಯೋ, ಯಾಕೆ ಈ ತರ ಆಡ್ತಿದ್ಯಾ? ಹುಚ್ಚಿಡ್ದಿದ್ಯಾ ನಿಂಗೆ? ಹೌದು, ಹುಚ್ಚಿಡ್ದಿದೆ ನಂಗೆ. ಈಗೇನ್ ಭೂಮಿ ಮುಳುಗೋಯ್ತಾ? ಏನಾಗಿದೆ ಮಾಯಾ? ನನಗ್ ಬರ್ತಿರೋ ಕೋಪಕ್ಕೆ ಆ ವಸುಮತಿ ಕೆನ್ನ ಕಿತ್ತೋಗೋ ಹಾಗೆ ಹೊಡೆದು ಮನೆಯಿಂದ ಆಚೆ ಹೋಗ್ಬೇಕು ಅನ್ನಿಸ್ತಿದೆ ನಂಗೆ. ತಾಳ್ಮೆ, ನಮ್ಮ ಕೆಲ್ಸ ಆಗೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದ್ದೆ ತಾನೆ? ಇದನ್ ಹೇಳಿ ಹೇಳಿನೇ ನನ್ ಕೈ ಕಟ್ಟಾಕಿದ್ಯಾ ನೀನು. ನನಗೆ ಅಂತ ಇಷ್ಟಪಟ್ಟು ತಂದಿರೋ ಸೀರೆನ ಆ ವಸುಮತಿ ಈಸ್ಕೊಂಡ್ಲು.
ಅದನ್ನ ನೋಡ್ಕೊಂಡು ಒಳ್ಳೆ ಕಲ್ ಬಂಡೆ ತರ ನಿಂತಿದ್ದ ಆ ಕೋದಂಡ ಒಂದು ಮಾತು ಸಹ ಆಡಿಲ್ಲ. ಈ ಜನ್ಮ ಅಲ್ಲ, ಇನ್ 10 ಜನ್ಮ ಆದ್ರೂ ಆ ಕೋದಂಡ ಆ ವಸುಮತಿನ ಎದುರಾಕೊಳ್ಳಲ್ಲ. ನಾವ್ ಮಾಡಿರೋದೆಲ್ಲ ವೇಸ್ಟ್. ನಿನ್ ಕೋಪ ನನ್ಗೆ ಅರ್ಥ ಆಗತ್ತೆ. ಕೋದಂಡ ಏನಾದ್ರೂ ವಸುಮತಿ ಮುಂದೆ ಇದನ್ ತಂದಿದ್ದು ನಿನಗೋಸ್ಕರ ಅಂತ ಹೇಳಿದಿದ್ರೆ ಆ ವಸುಮತಿ ಪ್ರಳಯ ಸೃಷ್ಟಿ ಮಾಡಿರೋಳು. ನೋಡು, ನಿಮ್ಮಿಬ್ಬರು ಮದುವೆ ಆಗೋ ತನಕ ಕೋದಂಡ ಸಂಪೂರ್ಣವಾಗಿ ನಿನಗ್ ಸಪೋರ್ಟ್ ಮಾಡಕ್ ಆಗಲ್ಲ ಮಾಯಾ, ಅರ್ಥ ಮಾಡ್ಕೋ. ಅದಕ್ಕೆ ಅಲ್ಲಿ ತನಕ ಕಾಯಿ ಅಂತಿರೋದು. ನನ್ ಕಣ್ಣೆದುರುಗಡೆನೆ ನನಗ್ ತಂದಿರೋ ಸೀರೆನ ಅವ್ರ 3 ಜನಕ್ಕೆ ಹಲ್ಕಿರ್ಕೊಂಡ್ ಕೊಡ್ತಿದ್ರೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ನನಗೆ. ನನಗೊಂದ್ ಸೀರೆ ಕೊಡಕ್ ಧೈರ್ಯ ಇಲ್ಲ ಅಂದ್ಮೇಲೆ ಅವ್ನ್ ಕೈಯಲ್ಲಿ ಏನ್ ತಾನೇ ಮಾಡಕ್ ಸಾಧ್ಯ ಅಮ್ಮ? ಮಾಯಾ, ನೀನು ಅವನ ಮನ್ಸಲ್ಲಿ ಎಷ್ಟು ಆಳಕ್ ಬೇರೂರ್ತೀಯೋ ಅಷ್ಟು ಉಪಯೋಗಕ್ಕೆ ಬರ್ತಾನವನು. ಈಗ ಅವ್ನು ನಮ್ಮನ್ನ ಪಾಪದವರು ಒಳ್ಳೆಯವರು ಅನ್ಕೊಂಡಿದ್ದಾನೆ. ನಿಮ್ಮಿಬ್ಬರ ಮದುವೆ ಆಗೋ ತನಕ ಇದನ್ನೇ ಕಾಪಾಡ್ಕೊಂಡು ಬರ್ಬೇಕು. ಅದಕ್ಕೆ ಇಂಥ ಚಿಲ್ರೆ ವಿಷಯಕ್ಕೆಲ್ಲ ಕೂಗಾಡೋದ್ ಬಿಟ್ಟು ಗುರಿ ಕಡೆ ಗಮನ ಕೊಡು. ಯಾಕೆ ಮಾಯಾ, ಯಾಕೆ ಹಾಗೆ ನೋಡ್ತಿದ್ಯಾ? ಇವನು ನಾವು ಮಾತಾಡಿದ್ ಕೇಳಿಸ್ಕೊಂಡ್ಬಿಟ್ನಾ ಹೇಗೆ? ಕೋದಂಡ ಬಾಪ. ಏನ್ ಮಾಡ್ತಾ ಇದ್ದೀರಾ? ನಾಳೆ ಮನೆಗೆ ಯಾರೋ ಗೆಸ್ಟ್ಗಳು ಬರ್ತಿದಾರಂತಪ್ಪ, ಅದಕ್ಕೆ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ ಮನೆಗೆ ಬರೋ ಗೆಸ್ಟ್ಗಳ್ಗೇನೋ ತೊಂದ್ರೆ ಆಗ್ಬಾರ್ದಲ್ವಾ, ಅದಕ್ಕೆ. ಮಾಯಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಫ್ರೀ ಇದೆಯಾ? ಅಯ್ಯೋ, ಬಟ್ಟೆ ಒಣಗಿ ಹಾಕಿದ್ದೆ, ತರೋದೇ ಮರ್ತ್ಬಿಟ್ಟೆ. ನೀವು ಮಾತಾಡ್ತಾ ಇರಿ, ನಾನು ತಗೊಂಡ್ ಬರ್ತೀನಿ. ಮಾಯಾ, ಹೇಳಿ. ನಾನಿವತ್ತು ನಿನಗೆ ಅಂತಾನೆ ಆ ಬಟ್ಟೆ ತಂದಿದ್ದು. ಹಾ, ಗೊತ್ತು. ಆದ್ರೆ ಅದನ್ನ ಅಕ್ಕ, ಅಮ್ಮ ಮತ್ತೆ ತಂಗಿ ಅವ್ರಿಗೆ ಅನ್ಕೊಂಡು ತಗೊಂಡ್ಬಿಟ್ರು. ಅದಕ್ಕೆ. ಅಯ್ಯೋ, ಪರವಾಗಿಲ್ಲ ಬಿಡಿ, ತಗೊಂಡಿರೋರು ನಮ್ಮನೆಯವರೇ ಅಲ್ವಾ. ಮಾಯಾ, ನೀನು ಇದನ್ನಿಷ್ಟು ಆರಾಮಾಗಿ ತಗೋತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕೆ ಈ ಮನೆಯಲ್ಲಿ ಯಾರಿಗೂ ನಿನ್ನ ಒಳ್ಳೆ ಗುಣ ಕಾಣ್ತಾ ಇಲ್ಲ ಅಂತ. ಅಯ್ಯೋ ಪಾಪ, ಅದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ.